ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂತಿರುವ ಮಾಹಿತಿ ಯಾವುದಪ್ಪ ಅಂದರೆ, ಯುವ ನಿಧಿ ಸ್ಕೀಮ್ಗೆ ಯಾರೆಲ್ಲ ಅಪ್ಲೈ ಮಾಡಿ ಯುವ ನಿಧಿ ಸ್ಕೀಮಿಂದ ಬೆನಿಫಿಟನ್ನು ಪಡ್ಕೊಳ್ತಾ ಇದ್ದೀರೋ ಅವರಿಗೆ ಇದು ಉಪಯೋಗವಾಗುವಂಥ ಮಾಹಿತಿ. ಏನಪ್ಪ ಅಂತಂದರೆ, ಯುವ ನಿಧಿ ಸ್ಕೀಮಿಂದ ಯಾರೆಲ್ಲ ಬೆನಿಫಿಟ್ ಪಡ್ಕೊಳ್ತಾ ಇದ್ದೀರೋ ಅವರು ಪ್ರತಿ ತಿಂಗಳು ಕೂಡ ನೀವು ಸೆಲ್ಫ್ ಡಿಕ್ಲರೇಷನ್ಸನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಯುವ ನಿಧಿ ಸ್ಕೀಮ್ಗೆ ಸೆಲ್ಫ್ ಡಿಕ್ಲರೇಷನ್ಸನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸೊ ನೋಡೋಣ ಬನ್ನಿ ಯಾವ ರೀತಿಯಾಗಿ ನಾವು ಯುವ ನಿಧಿ ಸ್ಕೀಮ್ಗೆ ಸೆಲ್ಫ್ ಡಿಕ್ಲರೇಷನ್ಸನ್ನು ನೀವೇ ಮಾಡ್ಕೊಳ್ಬೋದು ಖುದ್ದಾಗಿ. ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ. ಸೊ ಮೊದಲಿಗೆ ನೋಡ್ಬೋದು, ನೀವು ಸೇವಾ ಸಿಂಧು ಪೋರ್ಟಲ್ಗೆ ಬರಬೇಕಾಗುತ್ತೆ. ಸೊ ಸೇವಾ ಸಿಂಧು ಪೋರ್ಟಲ್ಗೆ ಬಂದ ನಂತರ ನೋಡ್ಬೋದು, ನಿಮ್ಮ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಹಾಕ್ಬಿಟ್ಟು ಅದಾದ ನಂತರ ಕೆಳಗೆ ಕಾಣ್ತಕ್ಕಂಥ ಕ್ಯಾಪ್ಚಾ ಕೋಡ್ ಏನಿರುತ್ತೋ ಈ ಕ್ಯಾಪ್ಚಾ ಕೋಡ್ ಅನ್ನು ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕಾಗುತ್ತೆ ಮೊದಲನೇದಾಗಿ. ಸೊ ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾಗಿ ನಿಮ್ಮ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಅಪ್ಲೈ ಫಾರ್ ಸರ್ವಿಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೊ ಇಲ್ಲಿ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅನ್ನೋ ಒಂದು ಆಪ್ಷನ್ಸ್ ಓಪನ್ ಆಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾದ ಪೇಜ್ ಬರುತ್ತೆ. ಸೊ ಇಲ್ಲಿ ಈ ರೀತಿಯಾಗಿ ಬಂದ ನಂತರ ನೋಡಬಹುದು, ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಬಂದ್ಬಿಟ್ಟು ಜಸ್ಟ್ ಯುವ ಅಂತ ಸರ್ಚ್ ಮಾಡಿದ್ರೆ ಸಾಕು. ಇಲ್ಲಿ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಲ್ಲಿ ಆಪ್ಷನ್ಸ್ ಬರುತ್ತೆ ನೋಡಬಹುದು, ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು, ನಿಮಗೆ ಯುವ ನಿಧಿಗೆ ಸೆಲ್ಫ್ ಡಿಕ್ಲರೇಷನ್ಸ್ ಗೆ ಮಾಡ್ಕೊಳ್ಳುವಂತ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ಸ್ ಅನ್ನ ನೀವು ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ಆಧಾರ್ ಅಥೆಂಟಿಕೇಶನ್ಸ್, ಆಧಾರ್ ದೃಢೀಕರಣ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಬಹುದು, ಈ ರೀತಿಯಾಗಿ ಈ KYC ಸೇವೆ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಆಧಾರ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡ್ಬೋದು, ಅದ್ರ ಕೆಳಗಡೆ ಒಂದು ಚಿಕ್ಕ ಟಿಕ್ ಬಾಕ್ಸ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ OTP ಜನರೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಆಧಾರ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಆ OTP ಅನ್ನ ಎಂಟರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎಂಟರ್ ಮಾಡ್ಕೊಂಡು ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು, ನಿಮ್ಮ ಈ KYC ಏನು ಅಥೆಂಟಿಕೇಶನ್ಸ್ ಇರುತ್ತೆ ಅದಾಗಿರುತ್ತೆ. ಅದಾದ ನಂತರ ಡೈರೆಕ್ಟ್ ಆಗಿ ಈ ಪೇಜ್ಗೆ ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ ಗೆ ಬರುತ್ತೆ. ಇಲ್ಲಿ ನಿಮ್ಮ ನೋಡಬಹುದು ಗೆಟ್ ಆಧಾರ್ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೊ ಅದ್ರ ಮೇಲೆ ಆಧಾರ್ ವಿವರಗಳನ್ನು ಪಡೆಯಿರಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ನಿಮ್ಮ ಆಧಾರ್ ಅಲ್ಲಿ ಏನು ಡೀಟೇಲ್ಸ್ ಇರುತ್ತೆ ಅಂದ್ರೆ, ನೀವು ಅಪ್ಲಿಕೇಶನ್ ಫಿಲ್ ಮಾಡಿರ್ತಕ್ಕಂತ ಮುಂಚೆ ಎಲ್ಲಾ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ನಿಮ್ಮ ಆಧಾರ್ ನಲ್ಲಿ ಇರುವಂತೆ ನಿಮ್ಮ ಹೆಸರಾಗಿರ್ಬೋದು, ಹಾಗೆ ಯುವ ನಿಧಿ ನೋಂದಣಿಗೆ ಅರ್ಜಿ ಸಲ್ಲಿಸಿರ್ತಾರಲ್ಲ ಆ ಅಕ್ನಾಲೆಜ್ಮೆಂಟ್ ನಂಬರ್ ಕೂಡ ಬಂದಿರುತ್ತೆ. ಹಾಗೆ ತಾತ್ಕಾಲಿಕವಾಗಿ ಅಥವಾ ಡಿಗ್ರಿನೋ ಏನು ಓದಿರ್ತಾರೋ ನೀವು ಅದರ ನೋಂದಣಿ ಸಂಖ್ಯೆ ಬಂದಿರುತ್ತೆ. ಹಾಗೆ ಸ್ವಯಂ ಘೋಷಣೆ ಮಾಡ್ತಕ್ಕಂಥ ತಿಂಗಳು ಕೂಡ ಬಂದಿರುತ್ತೆ. ಹಾಗೆ ನಿಮ್ಮ ಏನು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಏನಿರುತ್ತೋ ಎಲ್ಲಾನು ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ. ನಿಮ್ಮ ಹೆಸರಾಗಿರ್ಬೋದು, ಹುಟ್ಟಿದ ದಿನಾಂಕ, ಇಮೇಲ್ ಐಡಿ, ಮೊಬೈಲ್ ನಂಬರ್, ಹಾಗೆ ನಿಮ್ಮ ಜೆಂಡರ್ ಏನು ಅಂದ್ರೆ ಕ್ವಾಲಿಫಿಕೇಶನ್ಸ್ ಯಾವುದು, ನಿಮ್ದು ಯೂನಿವರ್ಸಿಟಿ ಯಾವುದು, ಸೊ ಇದೆಲ್ಲದೂ ಕೂಡ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಸೊ ನೀವು ಫಿಲ್ ಮಾಡಬೇಕಾದಂತದ್ದು ಯಾವ್ದು ಅನ್ನೋದನ್ನ ನಾನೀಗ ತೋರಿಸ್ತಾ ಇದ್ದೇನೆ. ನೋಡಬಹುದು, ಇಲ್ಲಿ ನಿಮ್ಮ ಏನು ಪದವಿ ಆಗಿರ್ಬೋದು ಅಥವಾ ಡಿಪ್ಲೊಮಾ ಕೋರ್ಸ್ ಏನು ಟೆಕ್ನಿಕಲ್ ಅಥವಾ ನಾನ್ ಟೆಕ್ನಿಕಲ್ ಅನ್ನೋ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಹಾಗೆ ಕೆಳಗಡೆ ಬಂದ್ರೆ ನೋಡಬಹುದು, ಶೈಕ್ಷಣಿಕ ದರ್ಜೆ ಮತ್ತು ಶೇಕಡಾವಾರು ಅಂತ ಇದೆ. ಅಂದ್ರೆ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ, ಎಷ್ಟು ತೆಗೆದಿದ್ರ, ಸೊ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ಕೆಳಗಡೆ ನೋಡಬಹುದು 3 ವಿಷಯಗಳಲ್ಲಿ ಗರಿಷ್ಠ ಅಂಕಗಳು ಅಂತ ಕೇಳ್ತಾ ಇದೆ. ಅಂದ್ರೆ ನೀವು ಬರ್ದಿರ್ತಕ್ಕಂತ ಏನು ಡಿಪ್ಲೊಮಾ ಆಗಿರ್ಬೋದು ಅಥವಾ ಪದವಿ ಆಗಿರ್ಬೋದು ಅಂದ್ರೆ ಡಿಗ್ರಿ ಆಗಿರ್ಬೋದು, 3 ಸಬ್ಜೆಕ್ಟ್ ಗಳಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಯಾವ್ದಾವ್ ತೆಗೆದಿರೋ ಅದನ್ನ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೀವು ಫಿಲ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅದಾದ ನಂತರ ನಿಮ್ಮ ಬೋಧನಾ ಮಾಧ್ಯಮ ಏನು ಇಂಗ್ಲಿಷ್ ಮೀಡಿಯಂ ಅಥವಾ ಕನ್ನಡ ಮೀಡಿಯಂ ಅನ್ನೋದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ಇನ್ನೊಂದು ನೋಡಬಹುದು, ಇಲ್ಲಿ ನಿಮಗೆ ಆಂಗ್ಲ ಭಾಷೆಯಲ್ಲಿ ಓದಲು, ಬರೆಯಲು ಮತ್ತು ಮಾತನಾಡಲು ಬರುತ್ತದೆಯೇ ಅಂತ ಕೇಳ್ತಾ ಇದೆ. ಸೊ ನಿಮಗೆ ಬಂದ್ರೆ ರೀಡ್, ರೈಟ್ ಆರ್ ಸ್ಪೀಕ್ ಅಂತ ಕೇಳ್ತಾ ಇದೆ. ಇಲ್ಲಿ ಎಲ್ಲಾನು ಬರುತ್ತೆ ಅನ್ನೋದಾದ್ರೆ ಟಿಕ್ ಮಾಡ್ಕೊಳ್ಳಿ. ಬರಲ್ಲ ಅಂದ್ರೆ ನಿಮ್ಗೆ ಯಾವ್ದು ಬರುತ್ತೋ ಅದನ್ನ ನೀವು ಟಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಾದ ನಂತರ ನೋಡಬಹುದು, ನಿಮ್ಮ ಏನು ಅಡ್ರೆಸ್ ಡೀಟೇಲ್ಸ್ ಇರುತ್ತೆ ಅದನ್ನು ಆಟೋಮೆಟಿಕ್ ಆಗಿ ಎಲ್ಲಾನು ಫೆಚ್ ಆಗಿರುತ್ತೆ. ನೀವು ಏನು ಫಿಲ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಅದಾದ ನಂತರ ನೆಕ್ಸ್ಟ್ ನೀವು ಫಿಲ್ ಮಾಡಬೇಕಾದಂತದ್ದು ಯಾವ್ದಪ್ಪ ಅಂದ್ರೆ ನೋಡಬಹುದು, ಇಲ್ಲಿ ನೀವು ಯಾವುದೇ ಸೆಮಿಸ್ಟರ್ ಅಲ್ಲಿ ಯಾವುದೇ ವಿಷಯಗಳಲ್ಲಿ ಬಾಕಿ ಉಳಿಸಿಕೊಂಡಿದ್ದೀರಿ, ಯಾವ್ದಾದ್ರು ಸಬ್ಜೆಕ್ಟ್ ಅನ್ನ ಬಾಕಿ ಉಳಿಸಿಕೊಂಡಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ಇಲ್ಲ ಅಂದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡಬಹುದು ನೆಕ್ಸ್ಟ್ ಸ್ಟೆಪ್ ಇದೆ. ನೋಡಬಹುದು, ನೀವು ಫಿನ್ಟೆಕ್ ಮತ್ತು BFSI
ಬ್ಯಾಂಕಿಂಗ್ ಹಣಕಾಸು ಸೇವೆಗಳಲ್ಲಿ ಕೆಲಸ ಮಾಡಲು ಆಸಕ್ತಿ ಹೊಂದಿದ್ದೀರಿ ಅಂತ ಕೇಳ್ತಾ ಇದೆ. ಒಂದು ವೇಳೆ ನೀವೇನಾದ್ರೂ ಹೊಂದಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ ನೋಡಬಹುದು ನೀವು ಕೌಶಲ್ಯ ತರಬೇತಿಯನ್ನು ಹೊಂದಿ ಕೆಲಸಕ್ಕೆ ಸೇರಲು ಸಿದ್ಧರಿರುವಿರಿ ಅಂತ ಕೇಳ್ತಾ ಇದೆ. ಎಸ್ ಅಂತಾನೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನೋಡಬಹುದು ಇಲ್ಲೊಂದು ಡಿಕ್ಲರೇಷನ್ಸ್ ಇದು ಕೂಡ ಇದೆ. ಈ ಸ್ಟೆಪ್ ನೀವು ಯುವ ನಿಧಿ ಮಾರ್ಗಸೂಚನೆ ಅನ್ವಯ ಅರ್ಜಿ ಭರ್ತಿ ಮಾಡಿರುವ ಮಾಹಿತಿ ಸತ್ಯವಾಗಿದ್ದರೆ ಮತ್ತು ತಪ್ಪು ಕಂಡು ಬಂದಲ್ಲಿ ನಾವು ಕಾನೂನು ಕ್ರಮಕ್ಕೆ ಬದ್ಧನಾಗಿದ್ದು ನನ್ನ ಅರ್ಜಿ ಮತ್ತು ಪ್ರಯೋಜನ ತಿರಸ್ಕಾರ ಮಾಡಬಹುದಾಗಿರುತ್ತದೆ ಅಂತ ಕೇಳ್ತಾ ಇದೆ. ಅದಕ್ಕೆ ಎಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಅದಾದ ನಂತರ ನೋಡಬಹುದು ಕೆಳಗಡೆ ನಿಮ್ಮ ಇಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚಾ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಕ್ಯಾಪ್ಚಾ ಕೋಡ್ ಅನ್ನ ಎಂಟರ್ ಮಾಡಿ ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಇದುವರೆಗೂ ಏನೆಲ್ಲ ಫಿಲ್ ಆಗಿದೆ, ಏನೆಲ್ಲ ಡೀಟೇಲ್ಸ್ ಇದೆ ಅದೆಲ್ಲದೂ ಕೂಡ ಇಲ್ಲಿ ನಿಮ್ಗೆ ಶೋ ಆಗುತ್ತೆ. ನೋಡಬಹುದು ನಿಮಗೆ ಏನ ಚೇಂಜಸ್ ಇದ್ರೆ ಇಲ್ಲಿ ಚೇಂಜಸ್ ಮಾಡ್ಕೊಳ್ಬಹುದು. ಅದಕ್ಕೂ ಮುಂಚೆ ಇಲ್ಲಿ ಎಡಿಟ್ ಅಂತ ಆಪ್ಷನ್ಸ್ ಇದೆ ನೋಡಬಹುದು. ಎಲ್ಲದೂ ಸರಿ ಇದೆ ಅನ್ನೋದಾದ್ರೆ ನೆಕ್ಸ್ಟ್ ಮತ್ತೊಮ್ಮೆ ಇಲ್ಲಿ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮ್ಮ ಅಕ್ನಾಲಜ್ಮೆಂಟ್ ಏನು ಸ್ವೀಕೃತಿ ಇರುತ್ತೆ ಆಟೋಮೆಟಿಕ್ ಆಗಿ ಇಲ್ಲಿ ಜನರೇಟ್ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ಸ್ ಅನ್ನ ನೀವೇ ಖುದ್ದಾಗಿ ವಿತಿನ್ 2-3 ಮಿನಿಟ್ಸ್ ಒಳಗಡೆ ನೀವೇ ಮಾಡ್ಕೊಳ್ಬಹುದು. ಈ ಸಿಂಪಲ್ ಆಗಿದೆ. ಈ ಅಕ್ನಾಲಜ್ಮೆಂಟ್ ಅನ್ನು ಕೂಡ ನೀವು ಕೆಳಗಡೆ ಪ್ರಿಂಟ್ ಅಂತ ಒಂದು ಆಪ್ಷನ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನು ಅಕ್ನಾಲಜ್ಮೆಂಟ್ ಅನ್ನ ಪ್ರಿಂಟ್ ಔಟ್ ಕೂಡ ಪಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ನಿಮ್ಮ ಡಿಕ್ಲರೇಷನ್ಸ್ ಅನ್ನು ಮಾಡ್ಕೊಳ್ಬಹುದು. ನೀವು ಈ ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಮಾಡಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.